ಆತ್ಮೀಯ ತರಬೇತಿದಾರರೇ, ತಮಗೆಲ್ಲರಿಗೂ ಈ ದಿನದ ತರಗತಿಗೆ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾವು ಗೇರ್ಸ್ ಟೈಪ್ಸ್, ವೆಲಾಸಿಟಿ ರೇಷಿಯೋ, ರಿಪೇರ್ ಆಫ್ ಗೇರ್ ಟೂತ್ ಇವುಗಳನ್ನ ನೋಡಿದೀವಿ. ಇದಕ್ಕೆ ಸಂಬಂಧಪಟ್ಟಂತ MCQ ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡಿದೀವಿ. ಈ ಗೇರ್ ಪವರ್ ಟ್ರಾನ್ಸ್ಮಿಷನ್ ಬೈ ಗೇರ್ ನ ಮುಂದುವರೆದ ಇನ್ನೊಂದು ಲೆಸನ್ಸ್ ನಿಮಗೆ ಮುಖ್ಯವಾಗಿ ನಿಮ್ಮ ಪಠ್ಯದಲ್ಲಿ ಇದೆ. ಆ ಒಂದು ವಿಷಯವನ್ನ ಇವತ್ತು ಚರ್ಚಿಸೋಣ. ಫಿಕ್ಸಿಂಗ್ ಗೇರ್ ವೀಲ್ ಫಾರ್ ವೇರಿಯಸ್ ಪರ್ಪಸ್ ಡ್ರೈವ್ಸ್. ಬೇರೆ ಬೇರೆ ಗೇರ್ ಡ್ರೈವ್ ನಲ್ಲಿ ಯಾವ ರೀತಿ ಗೇರ್ ಅನ್ನ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ಡಿಫರೆಂಟ್ ಮೆಥಡ್ಸ್ ಆಫ್ ಗೇರ್ ಫಿಕ್ಸಿಂಗ್ ಫಾರ್ ಡಿಫರೆಂಟ್ ಡ್ರೈವ್ಸ್. ಬೇರೆ ಬೇರೆ ಡ್ರೈವ್ಸ್ಗೆ, ಡಿಫರೆಂಟ್ ಡ್ರೈವ್ಸ್ಗೆ ಗೇರ್ ನ ಯಾವ ರೀತಿ ಫಿಕ್ಸ್ ಮಾಡ್ತಾರೆ. ಉದಾಹರಣೆಗೆ ಪ್ಯಾರಲಲ್ ಆಕ್ಸಿಸ್ ಇರ್ತಕ್ಕಂತ ಒಂದು ಗೇರ್ ಡ್ರೈವ್ಗೆ ಟ್ರಾನ್ಸ್ಮಿಟ್ ಪವರ್ ಅಂಡ್ ಮೋಷನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಶಾಫ್ಟ್ ಅಂತ ಕರಿತೀವಿ. ಟು ಟ್ರಾನ್ಸ್ಮಿಟ್ ದ ಪವರ್ ಅಂಡ್ ಮೋಷನ್ ಬಿಟ್ವೀನ್ ದಿ ಪ್ಯಾರಲಲ್ ಶಾಫ್ಟ್ ಯಾವುದನ್ನ ಯೂಸ್ ಮಾಡ್ತಾರೆ ಇಲ್ಲಿ? ಸ್ಪರ್ ಗೇರ್ಸ್ ಅಂಡ್ ಎಲಿಕಲ್ ಗೇರ್ಸ್ ಅನ್ನು ಯೂಸ್ ಮಾಡ್ತಾರೆ. ಸ್ಪರ್ ಗೇರ್ ಅಂಡ್ ಎಲಿಕಲ್ ಗೇರ್ಸ್ ಆರ್ ಯೂಸ್ಡ್. ಎಕ್ಸಾಂಪಲ್, ಲೇತ್ ಗೇರ್ ಬಾಕ್ಸ್ ನಲ್ಲಿ ಈ ಒಂದು ಪ್ಯಾರಲಲ್ ಆಕ್ಸಿಸ್ ಡ್ರೈವ್ ಅನ್ನು ನಾವು ನೋಡಬಹುದು. ಟ್ರಾನ್ಸ್ಮಿಟ್ ಪವರ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಶಾಫ್ಟ್ಸ್. ಫಾರ್ ಎಕ್ಸಾಂಪಲ್, ಸ್ಪರ್ ಗೇರ್ಸ್, ಎಲಿಕಲ್ ಗೇರ್ಸ್ used in lathe gearbox. Another, to change the rotary motion into the linear motion and vice versa. Sorry, rectal is the linear motion and vice versa. ಈ linear motions ಅನ್ನ ನಾವು ರೋಟರಿ ಮೋಷನ್ ಇಂದ ಲೀನಿಯರ್ ಮೋಷನ್, ಲೀನಿಯರ್ ಮೋಷನ್ಸ್ ಇಂದ ರೋಟರಿ ಮೋಷನ್ಸ್ಗೆ ನಾವೇನನ್ನ ಚೇಂಜ್ ಮಾಡಬಹುದು? ಡ್ರೈವ್ ನ ಟ್ರಾನ್ಸ್ಮಿಟ್ ಮಾಡಬಹುದು, ಟಾರ್ಕ್ ಅನ್ನ ಟ್ರಾನ್ಸ್ಮಿಟ್ ಮಾಡಬಹುದು. ಎ ಕಾಂಬಿನೇಷನ್ ಆಫ್ ಸ್ಪರ್ ಗೇರ್ ಅಂಡ್ ರ್ಯಾಕ್ ಆರ್ ಎ ಕಾಂಬಿನೇಷನ್ ಆಫ್ ಎಲಿಕಲ್ ಗೇರ್ ಅಂಡ್ ಎಲಿಕಲ್ ರ್ಯಾಕ್ ಇಸ್ ನೀಡೆಡ್ ಟು ಡೂ ವರ್ಕ್. ಇಲ್ಲಿ ರೋಟರಿ ಟು ಲೀನಿಯರ್, ಲೀನಿಯರ್ ಟು ರೋಟರಿಯನ್ನ ನಾವು ಪವರ್ ಟ್ರಾನ್ಸ್ಮಿಟ್ ಮಾಡಬೇಕು ಅಂದ್ರೆ ಯಾವುದನ್ನ ಯೂಸ್ ಮಾಡ್ತೀವಿ ಅಂದ್ರೆ ಕಾಂಬಿನೇಷನ್ ಆಫ್ ಸ್ಪರ್ ಗೇರ್ ಅಂಡ್ ರ್ಯಾಕ್ ಅಥವಾ ಕಾಂಬಿನೇಷನ್ ಆಫ್ ಎಲಿಕಲ್ ಗೇರ್ ಅಂಡ್ ಎಲಿಕಲ್ ರ್ಯಾಕ್. ಎಲ್ಲಿ ಇದನ್ನ ನಾವು ಬಳಸ್ತೀವಿ? ಡೈಲ್ ಟೆಸ್ಟ್ ಇಂಡಿಕೇಟರ್ ಅಲ್ಲಿ ನಾವು ಹೇಳ್ತೀವಿ ಡೈಲ್ ಟೆಸ್ಟ್ ಇಂಡಿಕೇಟರ್ ಇಸ್ ವರ್ಕಿಂಗ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ವಾಟ್? ರ್ಯಾಕ್ ಅಂಡ್ ಪಿನಿಯನ್ ಅಂತ ಕರಿತೀವಿ. ಇಲ್ಲಿ ರೋಟರಿ ಮೋಷನ್ ಲೀನಿಯರ್ ಮೋಷನ್ಗೆ, ಲೀನಿಯರ್ ಮೋಷನ್ ಇಂದ ರೋಟರಿ ಮೋಷನ್ಗೆ, ದಟ್ ಮೀನ್ಸ್ ವೈಸ್ ವರ್ಸಾ ಪವರ್ ಟ್ರಾನ್ಸ್ಮಿಷನ್ಸ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ರ್ಯಾಕ್ ಅಂಡ್ ಪಿನಿಯನ್, ರ್ಯಾಕ್ ಅಂಡ್ ಪಿನಿಯನ್. ಇವರ ಡಿಫರೆಂಟ್ ಮೆಥಡ್ಸ್ ಆಫ್ ಗೇರ್ ಫಿಕ್ಸಿಂಗ್, ಬೇರೆ ಬೇರೆ ಡ್ರೈವ್ ಗೆ ಯಾವ ರೀತಿ ಫಿಕ್ಸ್ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗ್ತಾ ಇದೀವಿ. ಇಲ್ಲಿ ಮುಂದೆ ಇಂಟರ್ಸೆಕ್ಟಿಂಗ್ ಆಕ್ಸಿಸ್, ಈಗ ಪ್ಯಾರಲಲ್ ಆಕ್ಸಿಸ್ ಆಯ್ತು, ಈಗ ಇಂಟರ್ಸೆಕ್ಟಿಂಗ್ ಆಕ್ಸಿಸ್ ಅನ್ನು ನೋಡೋಣ. ಇಂಟರ್ಸೆಕ್ಟಿಂಗ್ ಆಕ್ಸಿಸ್ ಅಲ್ಲಿ ಟ್ರಾನ್ಸ್ಮಿಟ್ ಪವರ್ ಅಂಡ್ ಮೋಷನ್ ಬಿಟ್ವೀನ್ ದ intersecting shafts at right angles, ಅಂದ್ರೆ 90 ಡಿಗ್ರಿ angles. So that is called intersecting angles ಅಂತ ಕರಿತೀವಿ. ಇಲ್ಲಿ ನಾವು ಸ್ಟ್ರೈಟ್ ಬೆವೆಲ್ ಗೇರ್ಸ್ ಅನ್ನ ಯೂಸ್ ಮಾಡ್ತೀವಿ ಅಥವಾ ಸ್ಪೈರಲ್ ಬೆವೆಲ್ ಗೇರ್ಸ್ ಅನ್ನ ಯೂಸ್ ಮಾಡ್ತೀವಿ. ಸ್ಟ್ರೈಟ್ ಅಥವಾ ಸ್ಪೈರಲ್ ಬೆವೆಲ್ ಗೇರ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂದ್ರೆ ಇದನ್ನ ಸೇಪಿಂಗ್ ಮೆಷಿನ್ ಟೇಬಲ್ ನಲ್ಲಿ ಯೂಸ್ ಮಾಡ್ತೀವಿ. ಯಾವ ಮೆಷಿನ್? ಸೇಪಿಂಗ್ ಮೆಷಿನ್ ಟೇಬಲ್ ನಲ್ಲಿ ನಾವು ಯೂಸ್ ಮಾಡ್ತೀವಿ. So this is bevel gear, straight bevel gear. ಇದರಲ್ಲಿ spiral bevel gear ಕೂಡ ಬರುತ್ತೆ. Another one, non-parallel and non-intersecting. Non-parallel and non-intersecting.
ಸೊ ಇದೆಲ್ಲ ಡ್ರೈವ್ಸ್ ಬಗ್ಗೆ ನಿಮಗೆ ಬೇಸಿಕ್ ಆಗಿ ತಿಳ್ಕೊಬೇಕಾಗುತ್ತೆ ಈ ಗೇರ್ ಅನ್ನ ಫಿಕ್ಸ್ ಮಾಡುವಾಗ ಡಿಫರೆಂಟ್ ಗೇರ್ ಡ್ರೈವ್ಸ್ ನಲ್ಲಿ. ಹಾಗಾಗಿ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನಾನ್ ಪ್ಯಾರಲಲ್ ಅಂಡ್ ನಾನ್ ಇಂಟರ್ಸೆಕ್ಟಿಂಗ್ ಆಕ್ಸಿಸ್ಗೆ ಟ್ರಾನ್ಸ್ಮಿಟ್ ಮೋಷನ್ ಅಂಡ್ ಪವರ್ between non-parallel, non-intersecting shafts that are usually at right angles. Usually at right angle. ಈ ನಾನ್ ಪ್ಯಾರಲಲ್ ನಾನ್ ಇಂಟರ್ಸೆಕ್ಟಿಂಗ್ ಆಕ್ಸಿಸ್ಗೆ ನಾವು ಯಾವುದನ್ನ ಯೂಸ್ ಮಾಡ್ತೀವಿ? ದಟ್ ಈಸ್ ಸ್ಕ್ರೂ ಗೇರ್ ಅಂಡ್ ವರ್ಮ್ ಗೇರ್. ಸ್ಕ್ರೂ ಗೇರ್ ಅಂಡ್ ವರ್ಮ್ ಗೇರ್. ಎಕ್ಸಾಂಪಲ್ ಡಿವೈಡಿಂಗ್ ಎಡ್ ನಲ್ಲಿ ನಾವು ಕಾಣ್ತೀವಿ. ಇದು ನೋಡಿ, ಸ್ಕ್ರೂ ಗೇರ್ ಅಂತ ಕರಿತೀವಿ ಅಥವಾ ವಾರ್ಮ್ ಗೇರ್ ಅಂತ ಕರಿತೀವಿ. ವಾರ್ಮ್ ಅಂಡ್ ವಾರ್ಮ್ ವೀಲ್ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಸೊ ಇದಿಷ್ಟು ಬೇರೆ ಬೇರೆ ಪ್ಯಾರಲಲ್ಗೆ, ನಾನ್ ಇಂಟರ್ಸೆಕ್ಟಿಂಗ್ಗೆ 90 ಡಿಗ್ರಿ ಇದ್ದಾಗ ಯಾವುದು, ಸೊ ರೊಟೇಷನ್ ಅಲ್ಲಿಂದ ಲೀನಿಯರ್ ಇಂದ ರೊಟೇಷನ್ ಅಲ್ಲೂ, ರೊಟೇಷನ್ ಇಂದ ಲೀನಿಯರ್ಗೆ ಯಾವ್ಯಾವ ಡ್ರೈವ್ ಅನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಗೇರ್ ಡ್ರೈವ್ ನಲ್ಲಿ ಮುಂದೆ ನೀವು ವಿಯರ್ ಅಂಡ್ ಟಿಯರ್ ಆಫ್ ಟೂತ್ಡ್ ವೀಲ್ ಅಂಡ್ ದೇರ್ ರೆಮಿಡೀಸ್. ಏನು ವಿಯರ್ ಅಂಡ್ ಟಿಯರ್ ಆಗುತ್ತೆ, ಗೇರ್ ವೀಲ್ ಏನಾಗುತ್ತೆ, ರನ್ ಆಗ್ಬೇಕಾದ್ರೆ ಸವಿತಾ ಇರುತ್ತೆ. ಯಾಕೆ ಸವಿತದೆ, ಕಾರಣ ಏನು, ರೆಮಿಡೀಸ್ ಏನ್ ಮಾಡಬೇಕು? ಮೊದಲನೇದಾಗ ವಿಯರ್ ನೋಡಿ. ಇಲ್ಲಿ ನಿಮ್ಗೆ ಈ ಒಂದು ಗೇರ್ ವೀಲ್ ಇದೆ. ಇಲ್ಲಿ ಈ ಗೇರ್ ವೀಲ್ ಏನಾಗಿದೆ, ಈ ಗೇರ್ ವೀಲ್ ಮಾಡರೇಟ್ ಆಗಿ ವಿಯರ್ ಆಗಿದೆ. ಮಾಡರೇಟ್ಲಿ ದಿಸ್ ಗೇರ್ ವೀಲ್ ಇಸ್ ವಿಯರ್ಡ್. ಕಾಣಿಸ್ತಾ ಇದೆ ನಿಮ್ಗೆ ಆ ಗೇರ್ ವೀಲ್ ವಿಯರ್ ಆಗಿರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಎ ಸರ್ಫೇಸ್ ಫಿನಾಮಿನಾ ಇನ್ ವಿಚ್ ಲೇಯರ್ ಆಫ್ ಮೆಟೀರಿಯಲ್ ಇಸ್ ರಿಮೂವ್ಡ್ ಆರ್ ವರ್ನ್ ಅವೇ. ಅಂದ್ರೆ ಇದರ ಸರ್ಫೇಸ್ ನ ನೀವು ನೋಡ್ತಾ ಇದ್ರೆ ನಿಮಗೆ ಕಾಣಿಸ್ತಿದ್ರಲ್ಲಿ ಕೆಲವು ಸರ್ಫೇಸ್ ಏನ್ ಮೇಲೆ ಎಲ್ಲ ಸೌದು ಕಿತ್ಕೊಂಡು ಬಂದಿರುವಂಗೆ ವಾರ್ನ್ ಔಟ್ ಆಗಿರೋದನ್ನ, ಸೌದಿರೋದು ನಿಮ್ಗೆ ಇಲ್ಲಿ ಕಾಣ್ತಾ ಇರೋದನ್ನ ನಾವು ಕಾಣ್ಬೋದು. ಸೊ ಮತ್ತೆ ಎಕ್ಸೆಸಿವ್ ವಿಯರ್ ಅಂತ ಬರೀತೀವಿ. ಕಾಸಸ್ ಯಾಕೆ ಆಯ್ತು ಈ ರೀತಿ? ವಿಯರ್ ಇನ್ ಪ್ರೋಗ್ರೆಸ್ ಇನ್ ಅಡ್ವೊಕೇಟ್ ಲುಬ್ರಿಕೆಂಟ್ ಫಿಲಮ್. ಅಲ್ಲಿ ಲುಬ್ರಿಕೇಶನ್ ಸರಿಯಾಗಿಲ್ಲ, ಹಾಗಾಗಿ ಏನಾಗ್ತಾ ಇದೆ, ಅದು ವಿಯರ್ ಔಟ್ ಆಗ್ತಾ ಇದೆ. ಅದನ್ನ ಏನ್ ಮಾಡ್ಬೇಕು? ಹಿಂದಿನ ಚಿತ್ರಕ್ಕೂ ಅಷ್ಟೇ, ಅಡ್ವೊಕೇಟ್ ವಿಯರಿಂಗ್ ಅಷ್ಟೇ, ಇಲ್ಲೂ ಅಷ್ಟೇ ಏನ್ ಮಾಡ್ಬೇಕು? ಇನ್ಕ್ರೀಸಿಂಗ್ ಲುಬ್ರಿಕೇಟಿಂಗ್ ಫಿಲಮ್ ಸ್ಟ್ರೆಂತ್, ಸಫಿಶಿಯಂಟ್ ಆಯಿಲ್ ಇಸ್ ಸಪ್ಲೈಡ್ ಟು ದ ವರ್ಕಿಂಗ್ ಸರ್ಫೇಸ್. ಈಗಾಗಲೇ ನಾನು ಹಿಂದೆ ಲುಬ್ರಿಕೇಶನ್ಸ್ ಆಫ್ ಗೇರ್ ಡ್ರೈವ್ ಹೇಳಿದ್ದೆ. ಆ ಮೆಥಡ್ ಯಾತಕ್ ಲುಬ್ರಿಕೇಶನ್ಸ್ ಮಾಡ್ಬೇಕು ನಾವು ಅಂದ್ರೆ ಈ ಒಂದು ಕಾಸಸ್. ಯಾಕೆ? ವಿಯರ್ ಅಂಡ್ ಟಿಯರ್ ಆಗೋಗುತ್ತೆ, ವಿಯರ್ ಅಂಡ್ ಟಿಯರ್ ಆಗುತ್ತೆ. ಇನ್ಅಡ್ವೊಕೇಟ್ ಲುಬ್ರಿಕೆಂಟ್ ಇದ್ದಾಗ ವಿಯರ್ ಅಂಡ್ ಟಿಯರ್ ಅನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ನಾವು ಏನನ್ನ ಮಾಡ್ಬೇಕು? ಲುಬ್ರಿಕೇಶನ್ಸ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ನಾವು ಬಳಸ್ತಾ ಹೋಗ್ಬೇಕು. ನೋಡಿದೆ ಎಕ್ಸೆಸಿವ್ ವಿಯರ್ ಆಗ್ಬಿಟ್ಟಿದೆ ಗೇರ್ಸ್. ಗೇರ್ ಇತ್ತು ಎಕ್ಸೆಸಿವ್ ವಿಯರ್ ಆಗಿ ಸೌದೋಗಿದೆ. ಸೊ ಇದಕ್ಕೆ ಏನ್ ಮಾಡ್ಬೇಕು? ಈ ಲುಬ್ರಿಕೇಶನ್ಸ್ ಅನ್ನ ಇನ್ಕ್ರೀಸ್ ಅನ್ನ ನಾವು ಮಾಡ್ಬೇಕು. ಅಬ್ರೆಸಿವ್ ವಿಯರ್ ಅಂತ ಕರಿತೀವಿ. ನೋಡಿ, ಅಬ್ರೆಸಿವ್ ಅಂದ್ರೆ ರಬ್ ಆಗ್ತಕ್ಕಂಥದ್ದು. ಅಬ್ರೆಸಿವ್ ಪಾರ್ಟಿಕಲ್ಸ್ ಅಂದ್ರೆ ಇಟ್ ಈಸ್ ಕಟಿಂಗ್ ಎಫಿಷಿಯನ್ಸಿ ಇರ್ತಕ್ಕಂಥದ್ದು ಅಬ್ರೆಸಿವ್ ಪಾರ್ಟಿಕಲ್. ದಟ್ ಮೀನ್ಸ್ ಇಲ್ಲಿ ಒಂದು ಫಾರಿನ್ ಮೆಟೀರಿಯಲ್ಸ್ ಇಂದ ಲುಬ್ರಿಕೇಶನ್, ಲುಬ್ರಿಕೇಶನ್ ಒಳಗಡೆಗೆ ಡೆಬ್ರಿಸ್ ಬರುತ್ತೆ. ಆ ಡೆಬ್ರಿಸ್ ಏನಿರುತ್ತೆ, ಮೆಟಲ್ ಚಿಪ್ಸ್ ಇರುತ್ತೆ. ಈ ಮೆಟಲ್ ಚಿಪ್ಸ್ ಏನಾಗುತ್ತೆ, ರಬ್ಬಾಗಿ ಗೇರ್ ವೀಲು ಜಾಸ್ತಿ ಸೌದೋಗುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು? ಸೊ ಆ ಡೆಬ್ರಿಸ್ ಎಲ್ಲವನ್ನ ಲುಬ್ರಿಕೇಶನ್ಸ್ ನಲ್ಲಿ ನಾವು ರಿಮೂವ್ ಮಾಡಬೇಕು. ಇಲ್ಲ ಅಂದ್ರೆ ಅಬ್ರೆಸಿವ್ ವಿಯರ್ ಆಗೋಗುತ್ತೆ. ಮುಂದಿನದು ಕರೋಸಿವ್ ವಿಯರ್ ಅಂತ ಕರಿತೀವಿ. ನಿಮ್ಗೆ ಗೊತ್ತು, ಕರೋಷನ್ ಅಂದ್ರೆ ತುಕ್ಕು ಹಿಡಿತಕ್ಕಂಥದ್ದು. ಕರೋಸಿವ್ ವಿಯರ್ ಅಂದ್ರೆ ಕರೋಸಿವ್ ಎಲಿಮೆಂಟ್ಸ್ ಇನ್ ಆಯಿಲ್. ಈ ಆಯಿಲ್, ನೀವು ಏನು ಲುಬ್ರಿಕೇಶನ್ಸ್ಗೆ ಆಯಿಲ್ ಅನ್ನ ಬಳಸ್ತೀರಿ, ಈ ಆಯಿಲ್ ಒಳಗಡೆಗೆ ಮಾಯಿಶ್ಚರ್ ಕಾಂಟೆಂಟ್ ಇರುತ್ತೆ. ಈ ಮಾಯಿಶ್ಚರ್ ಕಾಂಟೆಂಟ್ ಇದ್ದಾಗ ಏನಾಗುತ್ತೆ, ಅಥವಾ ಇತರೆ ಕರೋಸಿವ್ ಎಲಿಮೆಂಟ್ ಇರುತ್ತೆ. ಈ ಕರೋಸಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಸೊ ಕರೋಸಿವ್ ಎಲಿಮೆಂಟ್ ಈ ಗೇರ್ ಅನ್ನ ತುಕ್ಕು ಬರ್ಸುತ್ತೆ. ನೋಡಿ, ಇದೆಲ್ಲ ಕರೋಸಿವಿಯರ್ ಈ ರೀತಿ ಆಗೋಗುತ್ತೆ ಗೇರ್ ಸರ್ಫೇಸ್. ಸೊ ಏನ್ ಮಾಡ್ಬೇಕು? ಯೂಸ್ ಆಫ್ ಫಿಲ್ಟರ್ ಅಂಡ್ ಯೂಸ್ ಐ ಥಿಕ್ ಲುಬ್ರಿಕೇಟಿಂಗ್ ಆಯಿಲ್. ಈ ಕರೋಸಿವ್ ವಿಯರ್ ಆಗದೆ ಇರೋ ರೀತಿ ನಾವು ತಡೆಗಟ್ಟಬೇಕು ಅಂತಂದ್ರೆ ಫಿಲ್ಟರ್ ನ ಯೂಸ್ ಮಾಡ್ಬೇಕು ಲುಬ್ರಿಕೇಟಿಂಗ್ ಆಯಿಲ್ಗೆ. ಮತ್ತೆ ಒಂದು ಸ್ವಲ್ಪ ಥಿಕ್ ಲುಬ್ರಿಕೇಟಿಂಗ್ ಆಯಿಲ್ ಅನ್ನ ನಾವು ಬಳಸಿದ್ರೆ ಇದರಿಂದ ನಾವು ಹೊರ ಬರಬಹುದು. ಇನ್ನೊಂದು ತರಬೇತಿ ಕ್ರಸ್ಸಿಂಗ್ ಅಂತ ನಾವು ಕರಿತೀವಿ. ಏನ್ ಸರ್ ಇದು ಕ್ರಸ್ಸಿಂಗ್ ಅಂದ್ರೆ? ಸರ್ಫೇಸ್ ಇರೆಗ್ಯುಲರಿಟೀಸ್, ಮಿಸ್ಅಲೈನ್ಮೆಂಟ್ ಆಫ್ ಗೇರ್ಸ್ ಈಸ್ ಕಾಲ್ಡ್ ಕ್ರಸ್ಸಿಂಗ್. ಕ್ರಸ್ಸಿಂಗ್ ಯಾಕಾಗುತ್ತೆ ಅಂದ್ರೆ ಇದು ಕಾರಣ. ಸರ್ಫೇಸ್ ನಲ್ಲಿ ಏನಿದೆ, ಇರೆಗ್ಯುಲರಿಟೀಸ್ ಇದೆ. ಯಾವುದು? ಗೇರ್ ಸರ್ಫೇಸ್ ಮೇಲೆ
ಲ್ಯಾಂಡ್ ಇರ್ಬೋದು, ಅರ್ಥ ಆಯ್ತಾ, ಮೇಟಿಂಗ್ ಪಾರ್ಟ್ ಇರ್ಬೋದು, ಪ್ಲಾಂಕ್ ಇರ್ಬೋದು, ಅರ್ಥ ಆಯ್ತಾ. ಸೊ ಸರ್ಫೇಸ್ ಇರೆಗ್ಯುಲರಿಟೀಸ್, ಮಿಸ್ಅಲೈನ್ಮೆಂಟ್, ಮತ್ತೆ ಸರಿಯಾಗಿ ಜೋಡಿಸದೇ ಇರ್ತಕ್ಕಂಥದ್ದು, ಸರಿಯಾಗಿ ಮೆಸ್ ಆಗದೆ ಎಲ್ಲ ಒಂದ್ ಸ್ವಲ್ಪ ಕೂತಿರ್ತದೆ, ಅವಾಗ ಏನಾಗ್ಬೋದು, ಕ್ರಸ್ಸಿಂಗ್ ಆಗುತ್ತೆ. ಏನ್ ಮಾಡ್ಬೇಕು, ಈ ಕ್ರಸ್ಸಿಂಗ್ ಅನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ನೋಡಿ, ಕ್ರಸ್ಸಿಂಗ್ ಆದಾಗ ಈ ರೀತಿ ಗೇರ್ ಎಲ್ಲ ಡ್ಯಾಮೇಜ್ ಆಗೋಗುತ್ತೆ. ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಸ್ಮೂತ್ ಗೇರ್ ಸರ್ಫೇಸ್ ರೆಡ್ಯೂಸ್ ಡೈನಾಮಿಕ್ ಲೋಡಿಂಗ್ ಲಿಮಿಟ್, ಕೀಪಿಂಗ್ ದ ಲೋಡ್ ಬಿಲೋ ದ ಎಂಡ್ಯೂರೆನ್ಸ್ ಲಿಮಿಟ್. ಅಂದ್ರೆ ನೀವು ಏನು ಈ ರೀತಿ ಇರೆಗ್ಯುಲರಿಟೀಸ್ ಇದ್ದಾಗ, ಮಿಸ್ಅಲೈನ್ಮೆಂಟ್ ಇದ್ದಾಗ ಏನಾಗ್ಬೋದು, ಇದು ಫೈಲ್ಯೂರ್ ಆಗುತ್ತೆ, ಈ ರೀತಿ ಕ್ರಸ್ಸಿಂಗ್ ಆಗೋಗುತ್ತೆ. ಅದಕ್ಕೆ ರೆಮಿಡಿ ಏನು, ಸ್ಮೂತ್ ಗೇರ್ ಸರ್ಫೇಸ್ ಇರಬೇಕು, ಇರೆಗ್ಯುಲರಿಟೀಸ್ ಇರಬಾರ್ದು, ಹಳ್ಳ ಕೊಳ್ಳ ಗೇರ್ ನಲ್ಲಿ ಇರಬಾರ್ದು. ಸೊ ಆ ರೀತಿ ಇದ್ರೆ ಡೈನಾಮಿಕ್ ಲೋಡಿಂಗ್ ಲಿಮಿಟ್ ಅನ್ನ ನೀವೇನ್ ಮಾಡ್ಬೇಕು, ರೆಡ್ಯೂಸ್ ಮಾಡಬೇಕು. ಸೊ ಈ ಯಾವಾಗ್ಲೂ ಈ ಲೋಡ್ ಏನನ್ನ ಅಪ್ಲೈ ಮಾಡ್ತೀವಿ ಅದು ಬಿಲೋ ದಿ ಲಿಮಿಟ್, ಎಂಡ್ಯೂರೆನ್ಸ್ ಲಿಮಿಟ್. ಎಷ್ಟು ನಾವು ಅದಕ್ಕೆ ಲೋಡ್ ಅನ್ನ ಹಾಕೋದು ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇರಬೇಕು. ಇನ್ನೊಂದು ಫ್ರಾಕ್ಚರ್ಸ್ ಅಂದ್ರೆ ಒಡೆದೋಗೋದು, ದದ್ದು ಬಿಡ್ತಕ್ಕಂಥದ್ದು, ಈ ಮೂಳೆ ಫ್ರಾಕ್ಚರ್ ಆಗುತ್ತಲ್ಲ, ಅದೇ ರೀತಿ ಗೇರ್ ಕೂಡ ಫ್ರಾಕ್ಚರ್ ಆಗೋಗುತ್ತೆ. ವೈ ಫ್ರಾಕ್ಚರ್? ಫ್ರಾಕ್ಚರ್ ಇಸ್ ಕಾಸ್ಡ್ ಬೈ ಬ್ರೇಕೇಜ್ ಆಫ್ ಓಲ್ಡ್ ಟೂತ್. ಟೀತೆ ಏನಾಗುತ್ತೆ, ಗೇರ್ ಟೀತೆ ಬ್ರೇಕೇಜ್. ಕಾಸಸ್ ಏನು, ಎಕ್ಸ್ಟ್ರೀಮ್ ಟೂತ್ ಲೋಡ್ಸ್. ತುಂಬಾ ನೀವೇನ್ ಮಾಡ್ತಾ ಇದೀರಿ, ಲೋಡ್ ಅನ್ನ ಜಾಸ್ತಿ ಆಗ್ತಾ ಇದೀರಿ. ಲೋಡ್ ಅನ್ನ ನೋಡಿ, ಇಲ್ಲೆಲ್ಲ ಏನಾಗಿದೆ, ಇದು ಫ್ರಾಕ್ಚರ್ ಆಗಿದೆ. ರೆಮಿಡಿ ಏನು, ಹೈ ಸ್ಟ್ರೆಂತ್ ಇರೋ ಮೆಟೀರಿಯಲ್ ನ ಬಳತಕ್ಕಂಥದ್ದು. ಗೇರ್ಗೆ ಹೈ ಸ್ಟ್ರೆಂತ್ ಇರ್ತಕ್ಕಂಥ ಮೆಟೀರಿಯಲ್ ನ, ಲೋಡ್ ಎಂಡ್ಯೂರೆನ್ಸ್ ಲಿಮಿಟ್ ಒಳಗಡೆ ಇರಬೇಕು. ಎಷ್ಟು ಲೋಡ್ ಹಾಕ್ಬೇಕು ಅಷ್ಟು ಲೋಡ್ ನ ನಾವು ಮೈಂಟೈನ್ ಮಾಡಿದ್ರೆ ಈ ಫ್ರಾಕ್ಚರ್ ಆಗೋದನ್ನ ನಾವೇನ್ ಮಾಡ್ಬೋದು, ತಡೆಗಟ್ಟಬಹುದು. ಇನ್ನೊಂದು ಓವರ್ಲೋಡ್. ಎಂಡ್ಯೂರೆನ್ಸ್ ಲಿಮಿಟ್ ಅಂತ ಹೇಳ್ತಾ ಇದೀವಿ ನಾವು. ಓವರ್ಲೋಡ್ ವಿಚ್ ಎಕ್ಸೀಡ್ ದ ಟೆನ್ಸೈಲ್ ಸ್ಟ್ರೆಂತ್. ಯಾಕೆ ಕಾರಣ ಏನು ಓವರ್ಲೋಡ್ಗೆ, ಟೆನ್ಸೈಲ್ ಸ್ಟ್ರೆಂತ್ ಗಿಂತ ಏನಾಗಿದೆ, ಎಕ್ಸೀಡ್ ಆಗಿದೆ ನಿಮ್ದು. ಇದಕ್ಕೆ ರೆಮಿಡಿ ಏನ್ ಮಾಡ್ಬೇಕು, ಟಾರ್ಕ್ ಅನ್ನ ಲಿಮಿಟ್ ಮಾಡ್ಬೇಕು. ಟಾರ್ಕ್ ಲಿಮಿಟಿಂಗ್ ಓವರ್ಲೋಡ್ ಪ್ರೊಟೆಕ್ಷನ್ ಡಿವೈಸ್. ಅಂದ್ರೆ ಓವರ್ಲೋಡ್ ಆದ ತಕ್ಷಣ ಅದು ಸ್ಟಾಪ್ ಆಗ್ಬೇಕು, ಟ್ರಿಪ್ ಆಗ್ಬೇಕು. ಈ ರೀತಿ ಓವರ್ಲೋಡ್ ಪ್ರೊಟೆಕ್ಷನ್ ಡಿವೈಸ್ ಅನ್ನ ನಾವೇನ್ ಮಾಡ್ಬೇಕು, ಸಿಸ್ಟಮ್ ನಲ್ಲಿ, ಗೇರ್ ಡ್ರೈವ್ ನಲ್ಲಿ ಅಳವಡಿಸ್ಕೊಳ್ಬೇಕು. ಅವಾಗ ನಾವು ಈ ಒಂದು ಓವರ್ಲೋಡ್ ಇಂದ ಹೊರಬರ್ಬೋದು. ಲೈಕ್ ದಟ್ ಓವರ್ಲೋಡ್ ಆದಾಗ್ಲೂ ಏನಾಗ್ಬೋದು, ಡ್ಯಾಮೇಜ್ ಆಗ್ಬೋದು, ಫ್ರಾಕ್ಚರ್ ಆಗ್ಬೋದು, ಟ್ರಿಪ್ ಆಗ್ಬೋದು, ಫೇಲ್ ಆಗ್ಬೋದು. ಸೊ ಲೈಕ್ ದಟ್ ಓವರ್ಲೋಡ್ ಪ್ರೊಟೆಕ್ಷನ್ ಡಿವೈಸಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ. ಇಷ್ಟು ಸಮ್ ಡಿಫೆಕ್ಟ್ಸ್. ಅವನ್ನ ಯಾವ ರೀತಿ, ಕಾಸಸ್ ಏನು, ಅದರದ್ದು ರೆಮಿಡಿ ಏನು, ಯಾಕಂಗಾಯ್ತು, ಯಾವ ರೀತಿ ಇರ್ತದೆ, ಇವೆಲ್ಲ ಡಿಫೆಕ್ಟ್ಸ್ ಗಳನ್ನ ಗೇರ್ ಡ್ರೈವ್ ನಲ್ಲಿ ಅಂತ ನೋಡಿದೀವಿ ನಾವು. ಸೊ ಮುಂದೆ ಇನ್ನೊಂದು ಡಿಫೆಕ್ಟ್ಸ್ ಇದೆ, ಇದನ್ನ ಪ್ಲಾಸ್ಟಿಕ್ ಫ್ಲೋ ಅಂಡ್ ಕೋಲ್ಡ್ ಫ್ಲೋ ಅಂತ ಕರೀತೀವಿ. ಪ್ಲಾಸ್ಟಿಕ್ ಫ್ಲೋ, ಕೋಲ್ಡ್ ಫ್ಲೋ ಅಂದ್ರೆ ಈಟ್ ಗೇರು ಫ್ರಿಕ್ಷನ್ ಆಗಿ ನೀವು ಲುಬ್ರಿಕೇಶನ್ ಸರಿ ಇಲ್ಲದಂತೆ ಏನಾಗ್ತಾ ಇರ್ತಕ್ಕಂಥದ್ದು, ಪ್ಲಾಸ್ಟಿಕ್ ರೀತಿ ಹರಿತಾ ಇರ್ತಕ್ಕಂಥದ್ದು ಕೋಲ್ಡ್ ಫ್ಲೋ. ಕೋಲ್ಡ್ ವರ್ಕಿಂಗ್ ಆಫ್ ಟೂ ಸರ್ಫೇಸ್ ಕಾಸ್ಡ್ ಬೈ ಹೈ ಕಾಂಟ್ಯಾಕ್ಟ್ ಸ್ಟ್ರೆಸ್. ಕಾಂಟ್ಯಾಕ್ಟ್ ಸ್ಟ್ರೆಸ್ ಆಗಿ ನೀವು ನೋಡಿ, ಈ ಚಿಸಲ್ ಇಟ್ಕೊಂಡಿರ್ತೀರಿ, ಈಗ ಹೊಡೆದು ಮೇಲ್ಗಡೆ ಏನಾಗೋಗಿರುತ್ತೆ, ಅದು ಅಂಬ್ರೆಲಾ ಆಗೋಗಿರುತ್ತೆ, ಹೌದಲ್ವಾ. ಸೊ ಯಾಕಾಯ್ತದು, ಫ್ಲೋ ಆಗೋಯ್ತು, ಹೊಡೆದು. ಇಲ್ಲೂ ಅಷ್ಟೇ, ಹೈ ಕಾಂಟ್ಯಾಕ್ಟ್ ಸ್ಟ್ರೆಸ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಪ್ಲಾಸ್ಟಿಕ್ ಫ್ಲೋ ಕ್ರಿಯೇಟ್ ಆಗುತ್ತೆ. ಕೋಲ್ಡ್ ಫ್ಲೋ ಅಂತಂದ್ರೆ ರೋಲಿಂಗ್ ಅಂಡ್ ಪೆನ್ನಿಂಗ್ ಆಕ್ಷನ್ ಆಫ್ ಮಚ್ ಅಂಡರ್ ಹೆವಿ ಲೋಡ್ಸ್. ಜಾಸ್ತಿ ಲೋಡ್ ಅನ್ನ ಹಾಕಿದಾಗ ಈ ರೋಲಿಂಗ್ ಅಂಡ್ ಪೆನ್ನಿಂಗ್ ಆಕ್ಷನ್ಸ್ ಅಂತ ನಾವು ಕರಿತೀವಿ. ಇದರಿಂದ ಕೋಲ್ಡ್ ಫ್ಲೋ. ಅಲ್ಲೂ ಕೂಡ ಮೆಟಲ್ ಏನಾಗುತ್ತೆ, ಹರಿದಾಗುತ್ತೆ ಆ ಕಡೆ ಈ ಕಡೆಗೆ. ಇಲ್ಲಿ ಚಿತ್ರದಲ್ಲಿ ನಿಮ್ಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಪ್ಲಾಸ್ಟಿಕ್ ಫ್ಲೋ ಅಂಡ್ ಕೋಲ್ಡ್ ಫ್ಲೋ. ಈ ರೀತಿ ಫ್ಲೋ ಆಗ್ತಿರ್ತಕ್ಕಂಥ, ಗಚ್ಚಿ ತರ ಬಿದ್ದಿರ್ತಕ್ಕಂಥ. ಇನ್ನೊಂದು ರಿಪ್ಲಿಂಗ್ ಅಂತ ಕರಿತೀವಿ. ಏನ್ ಸರ್ ರಿಪ್ಲಿಂಗ್ ಅಂದ್ರೆ, ಇದು ಸೈಕ್ಲಿಕ್ ಲೋಡ್ಸ್ ಅಂಡರ್ ಹೈ ಕಾಂಟ್ಯಾಕ್ಟ್ ಸ್ಟ್ರೆಸ್. ಸೈಕ್ಲಿಕ್ ಲೋಡ್ಸ್ ರಿಪೀಟೆಡ್ ಆಗಿ ಏನಾಗ್ತಾ ಇರೋದೆ, ಹೈ ಕಾಂಟ್ಯಾಕ್ಟ್ ಸ್ಟ್ರೆಸ್ ಇಂದ ಏನ್ ರೆಮಿಡಿ ಏನು ಇದಕ್ಕೆ, ಕಾಸ್ ಹಾರ್ಡನಿಂಗ್ ಆಫ್ ಟು ಸರ್ಫೇಸ್. ಯಾವಾಗ ರಿಪ್ಲಿಂಗ್ ಆಗ್ತಾ ಇದೆ ಅಂದ್ರೆ ಸೈಕ್ಲಿಕ್ ಲೋಡ್ ಬೀಳ್ತಾ ಇದೆ. ಸೈಕ್ಲಿಕ್ ಲೋಡ್ ಬಿದ್ದು ಏನಾಗ್ತಾ ಇದೆ, ಅದು ಸರ್ಫೇಸ್ ಏನಾಗ್ತಾ ಇದೆ, ಲೈಕ್ ದಟ್. ಇಲ್ಲಿ ನಿಮ್ಗೆ ಸರ್ಫೇಸ್ ಅನ್ನ ಕೊಡ್ತಾ ಇದ್ದೀನಿ, ಇಲ್ಲಿ ತೋರಿಸ್ತಾ ಇದ್ದೀನಿ.
ಸೊ ಅದು ಸಾಫ್ಟ್ ಆಗಿ ಏನಾಗ್ತದೆ, ರಿಪ್ಲಿಂಗ್ ಆಗ್ತಾ ಇದೆ. ಇದನ್ನ ಓವರ್ ಹೇಗ್ ಬರೋದು ಇದರಿಂದ ಹೊರಗಡೆಗೆ ಅಂದ್ರೆ, ಸೊ ಕೇಸ್ ಹಾರ್ಡನಿಂಗ್ ಅನ್ನು ಮಾಡಬೇಕು. ಇದನ್ನ ಸರ್ಫೇಸ್ ಹಾರ್ಡನಿಂಗ್ ಅಥವಾ ಕೇಸ್ ಹಾರ್ಡನಿಂಗ್ ಅನ್ನ ಈ ಕೇಸ್ ಅನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಈ ರಿಪ್ಲಿಂಗ್ ಇಂದ ನಾವು ಹೊರಗಡೆ ಬರ್ಬೋದು. ಇಷ್ಟು ಗೇರ್ ಡ್ರೈವ್ಸ್ ನಲ್ಲಿ ಬರ್ತಕ್ಕಂತ ಅನೇಕ ಸಮಸ್ಯೆಗಳು, ಡ್ಯಾಮೇಜ್ ಆಗ್ತಕ್ಕಂಥದ್ದು ಗೇರ್ಸ್. ಪರ್ಟಿಕ್ಯುಲರ್ಲಿ ಗೇರ್ ಯಾತಕ್ಕೆ ಡ್ಯಾಮೇಜ್ ಆಗುತ್ತೆ, ಗೇರು ಯಾತಕ್ಕೆ ಲೈಫ್ ಬರಲ್ಲ, ಯಾತಕ್ಕೆ ವರ್ನ್ಔಟ್ ಆಗುತ್ತೆ ಅನ್ನೋದೆಲ್ಲವನ್ನ ನಾನೀಗ ನಿಮ್ಗೆ ವಿವರವಾಗಿ ಹೇಳ್ಕೊಂಡು. ಈಗ ನಾವು ಕಮ್ ಟು ದಿ ಮೆಥಡ್ ಆಫ್ ಫಿಟ್ಟಿಂಗ್ ವರ್ಮ್ ಅಂಡ್ ವರ್ಮ್ ಚಾಪ್ಟರ್ ಅದು, ಅದರಲ್ಲಿ ಇವೆಲ್ಲ ನಿಮ್ಗೆ ಸಬ್. ಈಗ ವರ್ಮ್ ಅಂಡ್ ವರ್ಮ್ ವಿಲ್ ಯಾವ ರೀತಿ ಫಿಟ್ ಮಾಡ್ತಾರೆ ಅಂತ ನೋಡೋಣ. ದ ಮೌಂಟಿಂಗ್ ಆಫ್ ವರ್ಮ್ ಗೇರ್ is critical to their implementation. Multiple points of contact are necessary between the drive and gear. So, high workloads do not overwork the same lead angle, which could lead to gear failure ಅಂತ ಕರೀತಾನೆ. ಇಲ್ಲಿ ವರ್ಮ್ ಗೇರ್ ಅನ್ನ ಮೌಂಟ್ ಮಾಡುವಾಗ ಇದು ಕ್ರಿಟಿಕಲ್ ಇಂಪ್ಲಿಮೆಂಟೇಷನ್. ಸೊ ಇಲ್ಲಿ ಮಲ್ಟಿಪಲ್ ಪಾಯಿಂಟ್ಸ್ ಏನಾಗಬೇಕು, ಕಾಂಟ್ಯಾಕ್ಟ್ ಆಗಬೇಕು. ಯಾವ್ದ್ರ ನಡುವೆ, ಬಿಟ್ವೀನ್ ದ ಡ್ರೈವ್ ಅಂಡ್ ದ ಗೇರ್, ಬಿಟ್ವೀನ್ ದ ಡ್ರೈವ್ ಅಂಡ್ ದಿ ಗೇರ್. ಹಾಗಾಗಿ ಹೈ ವರ್ಕ್ ಲೋಡ್ಸ್, ಸೇಮ್ ಲೀಡ್ ಆಂಗಲ್ ಹೈ ವರ್ಕ್ ಅನ್ನ ಲೋಡ್ ಅನ್ನ ನಾವಲ್ಲಿ ಕೊಡಕ್ಕಾಗಲ್ಲ. ಹೈ ಲೋಡ್ ಅನ್ನ ನಾವೇನಾರ ಕೊಟ್ರೆ ಏನಾಗುತ್ತೆ, ಗೇರು ಫೈಲು ಆಗುತ್ತೆ. ಸೊ ಹಾಗಾಗಿ ಎನ್ವಲಪ್ಡ್ ವರ್ಮ್ಗೆ ಸೆಟ್ಸ್ ಆರ್ ನಾರ್ಮಲಿ ಅಸೆಂಬ್ಲ್ಡ್ ಇನ್ ದಿ ಸೇಮ್ ಹೌಸಿಂಗ್. ಹಾಗಾಗಿ ಎನ್ವಲಪ್ಡ್ ವರ್ಮ್ ಗೇರ್ ಅನ್ನ ಆ ಹೌಸಿಂಗ್ ಒಳಗಡೆಗೆ ಸಾಮಾನ್ಯವಾಗಿ ಅಸೆಂಬಲ್ ಮಾಡಿರ್ತಾರೆ. ದೀಸ್ ಎನ್ಶೂರ್ ಪ್ರಾಪರ್ ಮೇಟಿಂಗ್ ಅಂಡ್ ಡ್ಯೂ ಟು ಸೆಟ್ಸ್ ಸ್ಮಾಲ್ ಫುಟ್ ಪ್ರಿಂಟ್. ಹಾಗಾಗಿ ಅದನ್ನ ಪ್ರಾಪರ್ ಮೇಟಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ. ವರ್ಮ್ ಅಂಡ್ ವರ್ಮ್ ವೀಲ್, ಕನ್ಸಿಡರ್ ದ ಗೇರ್ ಸೆಂಟರ್. ಅದೇ ಮೆಥಡ್ ಫಿಟ್ಟಿಂಗ್ ನಲ್ಲಿ ನೆಕ್ಸ್ಟ್ ಗೇರ್ ಸೆಂಟರ್, ಬೋರ್ ಡಯಾಮೀಟರ್, ಸಾಫ್ಟ್ ಡಯಾಮೀಟರ್ ಇಂಪಾರ್ಟೆಂಟ್ ಇಲ್ಲಿ ಮೌಂಟಿಂಗ್ ಅನ್ನ ಮಾಡುವಾಗ. ದ ಗೇರ್ ಸೆಂಟರ್ ಕ್ಯಾನ್ ಬಿ ಬೋರ್ಡ್ ಹೋಲ್ ಆರ್ ಅನ್ ಇಂಟೆಗ್ರಲ್ ಸಾಫ್ಟ್. ಈ ಬೋರ್ಡ್ ಹೋಲ್ ಇರುತ್ತೆ ಅಥವಾ ಇಂಟೆಗ್ರಲ್ ಸಾಫ್ಟ್ ಇರುತ್ತೆ, ಅದಕ್ಕೆ ಸೆಂಟರ್ ಆಗಿ ನಾವು ಇಡಬೇಕು. ದ ಬೋರ್ ಡಯಾಮೀಟರ್ ಇಸ್ ದ ಡಯಾಮೀಟರ್ ಆಫ್ ದ ಸೆಂಟರ್ ಹೋಲ್. ಬೋರ್ ಡಯಾಮೀಟರ್ ಅಂದ್ರೆ ಏನು, ಆ ಸೆಂಟರ್ ಹೋಲ್ ಡಯಾಮೀಟರ್ ಇಲ್ಲ, ಅದನ್ನೇ ನಾವು ಬೋರ್ ಡಯಾಮೀಟರ್ ಅಂತ ಕರಿತೀವಿ. ದ ಸಾಫ್ಟ್ ಡಯಾಮೀಟರ್ ಇಸ್ ದ ಡಯಾಮೀಟರ್ ಆಫ್ ದ ಸಾಫ್ಟ್ ಫಾರ್ ಗೇರ್ಸ್ ವಿತ್ ಅನ್ ಇಂಟೆಗ್ರಲ್ ಸಾಫ್ಟ್. ಒಂದು ಸಾಫ್ಟ್ ಆಗ್ತೀವಲ್ಲ ಅದನ್ನ ಸಾಫ್ಟ್ ಡಯಾಮೀಟರ್ ಅಂತ ನಾವು ಕರಿತೀವಿ. ವಾರ್ಮ್ ಅಂಡ್ ವಾರ್ಮ್ ಗೇರ್ ಕ್ಯಾನ್ ಬಿ ಮೌಂಟೆಡ್ ಎ ಹಬ್ ಅರೆ ಸಾಫ್ಟ್. ಹಬ್ ಅಥವಾ ಸಾಫ್ಟ್ ನಲ್ಲಿ ನಾವು ಮೌಂಟ್ ಮಾಡ್ತೀವಿ. ಈ ಹಬ್ ಇಸ್ ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್ ಆನ್ ಒನ್ ಆರ್ ಬೋತ್ ಸೈಡ್ಸ್. ಏನಿಲ್ಲ ಹಬ್ ಅನ್ನ ಯೂಸ್ ಮಾಡ್ತಾರೆ, ಅದು ಒಂದು ಸಿಲಿಂಡ್ರಿಕಲ್ ಪ್ರೊಜೆಕ್ಷನ್ ಇರುತ್ತೆ, ಒಂದು ಅಥವಾ ಎರಡು ಕಡೆ ಆಫ್ ಎ ವರ್ಮ್ ಅರೆ ವರ್ಮ್ ಗೇರ್. ವರ್ಮ್ ಅಲ್ಲಿ ಆರ್ ಇರ್ಬೋದು, ವರ್ಮ್ ಗೇರ್ ಅಲ್ಲಿ ಆರ್ ಇರ್ಬೋದು. ಆಫ್ಟನ್ ಫಾರ್ ದ ಪ್ರಾವಿಷನ್ ಆಫ್ ಎ ಸ್ಕ್ರೂ ಆರ್ ಅದರ್ ಸಾಫ್ಟ್ ಅಟ್ಯಾಚ್ಮೆಂಟ್ ಮೆಕಾನಿಸಮ್. ಯಾತಕ್ಕೆ ಆ ರೀತಿ ಮಾಡಿರ್ತಾರೆ ಅಂದ್ರೆ, ಅಲ್ಲಿ ಸ್ಕ್ರೂ ಅನ್ನ ಹಾಕ್ಲಿಕ್ಕೆ ಪ್ರಾವಿಷನ್ ಮಾಡಿರ್ತಾರೆ ಅಥವಾ ಸಾಫ್ಟ್ ಅಟ್ಯಾಚ್ಮೆಂಟ್ ಮಾಡೋ ಒಂದು ಮೆಕಾನಿಸಮ್ ನಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಸೊ ಹಬ್ಲೆಸ್ ಗೇರ್ಸ್ ಆರ್ ಟಿಪಿಕಲಿ ಅಟ್ಯಾಚ್ಡ್ ವಯಾ ಪ್ರೆಸ್ ಫಿಟ್, ಅಡೆಸಿವ್ ಆರ್ ಇಂಟರ್ನಲ್ ಕ್ಲೀವೇಜ್. ಹಬ್ಲೆಸ್ ಬರುತ್ತೆ ಇಲ್ಲಿ, ಅದಕ್ಕೆ ಅದು ಒಂದ್ ಸ್ವಲ್ಪ ಟಿಪಿಕಲ್. ಅದೇನ್ ಮಾಡ್ಬೇಕು, ಪ್ರೆಸ್ ಫಿಟ್ ಮಾಡಬೇಕು, ಗಮ್ ಹಾಕಿ ಫಿಟ್ ಮಾಡಬೇಕು, ಅಥವಾ ಇಂಟರ್ನಲ್ ಕೀವೆಯನ್ನ ಕಟ್ ಮಾಡಬೇಕು. ಸೊ ಇದು ಮೆಥಡ್ ಆಫ್ ಫಿಟ್ಟಿಂಗ್ ವರ್ಮ್ ಅಂಡ್ ವರ್ಮ್. ಸಾಫ್ಟ್ ಮೌಂಟಿಂಗ್ ಚಾಯ್ಸ್ ಇನ್ಕ್ಲೂಡ್ ದಿ ಫಾಲೋಯಿಂಗ್. ಇಲ್ಲಿ ಏನು ಈ ಸಾಫ್ಟ್ ಇದೆಯಲ್ಲ, ಈ ವರ್ಮ್ ಅಂಡ್ ವರ್ಮ್ ಅಲ್ಲಿ ಸಾಫ್ಟ್ ಅನ್ನ ನಾನು ಹೇಳಿದೆ ಪ್ರೆಸ್ ಫಿಟ್ ಮಾಡಬಹುದು, ಕೀವೆ ಮಾಡೋದು, ಅಡೆಸಿವ್ ಹಾಕೋದು ಅಂತ. ಇಲ್ಲಿ ಕೀವೆ ತೋರಿಸ್ತಾ ಇದೀನಿ. ಕೀವೆ ಒನ್ ಆರ್ ಮೋರ್ ಸ್ಕ್ವೇರ್ ಕಟ್ಔಟ್ಸ್ ಎಕ್ಸಿಸ್ಟ್ ಇನ್ ದ ಗೇರ್ ಬೋರ್ ಫಾರ್ ಎಕ್ಸಾಕ್ಟ್ ಮೌಂಟಿಂಗ್ ಅಂತ ಸಾಫ್ಟ್. ಈ ಸಾಫ್ಟ್ ಅನ್ನ ಈ ಕೀ ಒಳಗಡೆ ಏನ್ ಮಾಡಬೇಕು, ಒಂದು ಅಥವಾ ಹೆಚ್ಚಕ್ಕಿಂತ ಸ್ಕ್ವೇರ್ ಕಟ್ಸ್ ಅನ್ನ ಮಾಡಿದೆ, ಅದು ಬೋರ್ ಒಳಗಡೆ ಈ ಸಾಫ್ಟ್ ಏನಾಗುತ್ತೆ ಈಸಿಯಾಗಿ ಮೌಂಟ್ ಆಗುತ್ತೆ. ಅಥವಾ ಸೆಟ್ ಸ್ಕ್ರೂ ಅಂತ ಹೇಳಿದೆ ನಾನು, ಸೆಟ್ ಸ್ಕ್ರೂ ಅನ್ನು ಕೂಡ ಹಾಕ್ಬೋದು. ದ ಗೇರ್ ಈಸ್ ಅಟ್ಯಾಚ್ ಟು ದಿ ಸಾಫ್ಟ್ ಬೈ ಸ್ಕ್ರೂ ಥ್ರೂ ದಿ ಹಬ್. ಹಬ್ ನಲ್ಲಿ ಈ ಸೆಟ್ ಸ್ಕ್ರೂಸ್ ಅನ್ನು ಕೂಡ ಹಾಕಿ ನಾವೇನ್ ಮಾಡಬಹುದು, ಟೈಟ್ ಅನ್ನ ಮಾಡಬಹುದು. ಅಥವಾ ಸಿಂಪಲ್ ಬೋರ್, ಎ ಸ್ಟ್ರೈಟ್ ಬೋರ್ ಡಿಸೈನ್ ಫಾರ್ ಅಡೆಸಿವ್ ಅಟ್ಯಾಚ್ಮೆಂಟ್. ಅಡೆಸಿವ್ ಅಟ್ಯಾಚ್ಮೆಂಟ್ ಇದ್ರೆ ಈ ರೀತಿ ಇರುತ್ತೆ, ಸಿಂಪಲ್ ಬೋರ್ ಅನ್ನು ನಾವು ನೋಡ್ತೀವಿ. ಇನ್ನೊಂದು ಸ್ಪ್ಲಿಟ್ ಬೋರ್ ಬರುತ್ತೆ. ದ ಹಬ್ ಇಸ್ ಸ್ಪ್ಲಿಟ್ ಲೈಕ್ ದಟ್. ಇಲ್ಲಿ ನಿಮಗೆ ನೋಡಿ, ಇಲ್ಲಿ ಹಬ್ ಇದೆ, ಎಬ್ಬಲ್ ಏನಿದೆ, ಇಲ್ಲಿ ಸ್ಲಿಟ್ ಇದೆ, ಇಲ್ಲಿ ಕಿವೇನು ಕೂಡ ಇದೆ. ದ ಹಬ್ ಇಸ್ ಸ್ಪ್ಲಿಟ್ ಇಂಟು ಸೆವರಲ್ ಪೀಸಸ್ ದಟ್ ಆರ್ ಟೈಟನ್ ಡೌನ್ ಬೈ ಎ ಸೆಪರೇಟ್ ಕ್ಲಾಂಪ್ ಟು ಗ್ರಿಪ್ ದ ಸಾಫ್ಟ್. ಈ ಸಾಫ್ಟ್ ಅನ್ನ ಗ್ರಿಪ್ ಮಾಡ್ಲಿಕ್ಕೆ ಸೆಪರೇಟ್ ಆಗಿ ನಾವೇನ್ ಮಾಡಬಹುದು, ಇದನ್ನ ಅಸೆಂಬಲ್ ಅನ್ನ ನಾವು ಮಾಡಬಹುದು. ಸ್ಪ್ಲಿಟ್ ಹಬ್ ಇಸ್ ಆಲ್ಸೋ ಪ್ರೊವೈಡೆಡ್.
ಎಲಿಕಲ್ ಗೇರ್ ಬಂದ್ರೆ ಕನ್ಸಿಡರ್ ದ ಗೇರ್ ಸೆಂಟರ್. ಎಲಿಕಲ್ ಗೇರ್ ಅನ್ನ ಮೌಂಟ್ ಮಾಡುವಾಗ ಇಲ್ಲೂ ಕೂಡ ನಾವು ಗೇರ್ ಸೆಂಟರ್, ಬೋರ್ ಡಯಾಮೀಟರ್, ಸಾಫ್ಟ್ ಡಯಾಮೀಟರ್ ನ ಕನ್ಸಿಡರ್ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ದ ಗೇರ್ ಸೆಂಟರ್ ಕ್ಯಾನ್ ಬಿ ಬೋರ್ಡ್ ಹೋಲ್ ಆರ್ ಇಂಟೆಗ್ರಲ್ ಸಾಫ್ಟ್. ಈ ಗೇರ್ ಸೆಂಟರ್ ಅಂದ್ರೆ ಏನದು, ಒಂದು ಬೋರ್ ಇರುತ್ತಲ್ಲ, ಹೋಲು ಸಾಫ್ಟ್ ಹಾಕ್ಲಿಕ್ಕೆ ಅದು, ಅಥವಾ ಇಂಟೆಗ್ರಲ್ ಸಾಫ್ಟ್, ಇಂಟೆಗ್ರಲ್ ಆರ್ ಎನ್ ಇಂಟೆಗ್ರಲ್ ಸಾಫ್ಟ್ ಅಂತ ನಾವು ಕರಿತೀವಿ. ಸೊ ದಿಸ್ ಬೋರ್ ಡಯಾಮೀಟರ್ ಇಸ್ ದ ಡಯಾಮೀಟರ್ ಆಫ್ ದ ಸೆಂಟರ್ ಹೋಲ್. ಅಲ್ಲಿ ಯಾವ ರೀತಿ ಇತ್ತು ಇಲ್ಲೂ ಕೂಡ ಅದೇ ರೀತಿ. The soft diameter is the diameter of the shaft for gears with an integral shaft. Helical gears can be mounted on a hub or a shaft. Hub ಅಥವಾ shaft ಅಲ್ಲಿ ಮೌಂಟ್ ಮಾಡಬಹುದು. Cylindrical projection on one or both sides of the helical gears, often for the provision of screw other soft attachment mechanisms. ಇಲ್ಲೂ ಕೂಡ ಸೇಮ್ ಒನ್ ಸೈಡ್ ಪ್ರೊಜೆಕ್ಷನ್ಸ್ ಇರುತ್ತೆ, ಇಲ್ಲ ಬೋತ್ ಸೈಡ್ ಪ್ರೊಜೆಕ್ಷನ್ಸ್ ಇರುತ್ತೆ. ಇಲ್ಲೂ ಕೂಡ ಪ್ರಾವಿಷನ್ ಮಾಡಿರ್ತಾನೆ, ಅದನ್ನ ಮೌಂಟ್ ಮಾಡ್ಲಿಕ್ಕೆ ಸ್ಕ್ರೂ ಅಥವಾ ಅದರ್ ಅಟ್ಯಾಚ್ಮೆಂಟ್ ಮೆಕ್ಯಾನಿಸಮ್ ಇಂದ ನಾವು ಮಾಡಬಹುದು. ಹಬ್ಲೆಸ್ ಗೇರ್ಸ್ ಆರ್ ಟಿಪಿಕಲಿ ಅಟ್ಯಾಚ್ಡ್ ಬೈ ಪ್ರೆಸ್ ಬಿಟ್. ಹಿಂದೆ ಹೇಳ್ದಂಗೆ ವರ್ಮ್ ಅಂಡ್ ವರ್ಮಿನಲ್ಲಿ ನಾವು ಏನ್ ಮಾಡಿದ್ವಿ, ವಯಾ ಪ್ರೆಸ್ ಪೀಸು, ಅಡೆಸಿವ್, ಪ್ರೆಸ್ ಬಿಟ್ ಮಾಡಿದ್ವಿ, ಅಡೆಸಿವ್ ಅನ್ನ ಹಾಕಿದ್ವಿ, ಇಂಟರ್ನಲ್ ಕೀವಿಯನ್ನ ಮಾಡಿದ್ವಿ. ಆ ರೀತಿ ಕೂಡ ಇಲ್ಲೂ ಕೂಡ ನಾವೇನ್ ಮಾಡಬಹುದು, ಎಲಿಕಲ್ ಗೇರ್ ಅನ್ನ ಮೌಂಟ್ ಅನ್ನ ಮಾಡಬಹುದು. ಇಲ್ಲಿ ನಿಮಗೆ ಕೆಲವು ಚಿತ್ರಗಳಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅಷ್ಟೇ. ನಿಮ್ಗೆ ಗೇರ್ ಮೌಂಟಿಂಗ್ ಅನ್ನೇ ನಾನು ಕೆಲವು ವಿಡಿಯೋಗಳನ್ನ ತೋರಿಸ್ತೀನಿ ನಿಮ್ಗೆ ಮುಂದಿನ ತರಗತಿನಲ್ಲಿ. ಇದು ಒಂದು ಇಲ್ಲೊಂದು ಪಿನಿಯನ್ ಇದೆ, ಇಲ್ಲಿ ಪ್ಲೇಟ್ ಇದೆ, ಇಲ್ಲಿ ನೋಡಿ ಇಲ್ಲಿ ಪ್ರೊಸೀಜರ್ಸ್ ಯಾವ ರೀತಿ. ಫಸ್ಟ್ ಪ್ರಿಪೇರ್ ದ ಇನ್ಪುಟ್ ಸೈಡ್ ಅಂತ ಕರಿತೀವಿ ನಾವು ಇದನ್ನ. ನಾನು ಇಲ್ಲಿ ಯಾರೋ ಮಾಡ್ಕೊಂಡು ತೋರಿಸಿ, ಇದನ್ನ ಪ್ರಿಪೇರ್ ಮಾಡ್ಬೇಕು. ಏನ್ ಪ್ರಿಪೇರ್ ಮಾಡ್ಬೇಕು, ಇಂಪಾರ್ಟೆಂಟ್. ಈ ಪ್ರಿಪೇರ್ ಮಾಡುವಾಗ the round chamfer on the bore of the pinion must be lie in the direction of the soft shoulder. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಸಾಫ್ಟ್ ಶೋಲ್ಡರ್ ಗೆ ನೇರವಾಗಿ ಇರಬೇಕು. ಅಲ್ಲಿ ಚಾಂಪರಿಂಗ್ ಮಾಡಿ ಅದರೊಳಗಡೆ ನಾವೇನ್ ಮಾಡಬೇಕು, ಅದನ್ನ ಇನ್ಸರ್ಟ್ ಮಾಡಬೇಕು. ಎರಡನೇ ಚಿತ್ರದಲ್ಲಿ ನಿಮ್ಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿ. ಆಲ್ರೆಡಿ ಇಲ್ಲಿ ಪಿನಿಯನ್ ಏನ್ ಮಾಡಿದರೆ ಸಾಫ್ಟ್ ಗೆ ಮೌಂಟ್ ಮಾಡಿದ್ರು. ಪಿನಿಯನ್ ಏನ್ ಮಾಡಿದ್ರು, ಸಾಫ್ಟ್. ಹಿಂದೆ ಬರೀ ಸಾಫ್ಟ್ ಹಾಕಿದ್ರು, ಆ ಸಾಫ್ಟ್ ಗೆ ಈಗ ಪಿನಿಯನ್ ಏನ್ ಮಾಡಿದ್ದಾರೆ, ಮೌಂಟ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಪಿನಿಯನ್ ಅನ್ನ ಮೌಂಟ್ ಮಾಡಾದ್ಮೇಲೆ ಅದಕ್ಕೆ ರಿಟೈನಿಂಗ್ ಪಿನ್ ಹಾಕ್ಬೇಕು, ಇಲ್ಲ ಅಂದ್ರೆ ಅದು ಬಿಚ್ಕೊಂಡ್ಬಿಡುತ್ತೆ. ಅದಕ್ಕೆ ಬಿಟ್ ದ ರಿಟೈನಿಂಗ್ ರಿಂಗ್ ಯೂಸಿಂಗ್ ದ ಪ್ಲೇಸ್ ನಲ್ಲಿ ರಿಟೈನಿಂಗ್ ರಿಂಗ್ ಅನ್ನ ಹಾಕ್ತಾರೆ. ರಿಟೈನಿಂಗ್ ರಿಂಗ್ ನಿಮಗೆ ತೋರಿಸಿದ್ದೀನಿ ನಾನು ಆಲ್ರೆಡಿ. ಸೊ ಇನ್ನು ಬೆವೆಲ್ ಗೇರ್ ಮೌಂಟಿಂಗ್. ಇದು ಎಲಿಕಲ್ ಗೇರ್ ಆಯ್ತು, ವರ್ಮ್ ಅಂಡ್ ವರ್ಮ್ ಗೇರ್ ಆಯ್ತು. ಬೆವೆಲ್ ಗೇರ್ಸ್. Bevel gears are the gears where the axes of the two shafts intersect. ಗೊತ್ತು ನಿಮ್ಗೆ, intersecting, and the two bearing faces of the gears themselves are conically separated. Bevel gears are most often mounted on shafts that are 90° apart, but can be designed to work at other angle as well. ಸಾಮಾನ್ಯವಾಗಿ ಏನ್ ಮಾಡಿರ್ತಾರೆ, ಅದನ್ನ 90° ರೈಟ್ ಆಂಗಲ್ ಡ್ರೈವ್ಗೆ ಅದನ್ನ ಫಿಕ್ಸ್ ಮಾಡ್ತಾರೆ. ಸೊ ಕೆಲವು ಸಂದರ್ಭದಲ್ಲಿ ಆದ್ರೆ ಡಿಸೈನ್ ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಬೇರೆ ಆಂಗಲ್ ನಲ್ಲೂ ವರ್ಕ್ ಆಗೋ ರೀತಿ ಅದನ್ನ ಡಿಸೈನ್ ಮಾಡಿ. Several parameters to contribute to proper assembly to operate the gearbox smoothly and efficiently. ಬೇರೆ ಬೇರೆ ಪ್ಯಾರಾಮೀಟರ್ಸ್ ಅನ್ನ ಹಾಕೊಂಡು ಅದು ಸ್ಮೂತ್ ಆಗಿ ಎಫಿಷಿಯಂಟ್ ಆಗಿ ರನ್ ಆಗ್ಬೇಕು. ಅದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್, ಒಂದು ಬ್ಯಾಕ್ ಕ್ಲಾಸ್ ಅಂತೂ ಬರಲೇಬಾರದು ಯಾವ್ದ್ರಲ್ಲೂ. ಮತ್ತೆ ಮೌಂಟಿಂಗ್ ಡಿಸ್ಟೆನ್ಸ್, ಇವೆರಡು ಇಂಪಾರ್ಟೆಂಟ್. ಈ ಬ್ಯಾಕ್ ಕ್ಲಾಸ್ ಬೆವೆಲ್ ಗೇರ್ ಅಲ್ಲಿ ಮೌಂಟಿಂಗ್ ಡಿಸ್ಟೆನ್ಸ್ ಅದನ್ನ ನೋಡಿ. ಇಲ್ಲಿ ಬೆವೆಲ್ ಗೇರ್ ಮೌಂಟಿಂಗ್ ನಡೀತಾ ಇದೆ. ಇಲ್ಲಿ ಟ್ರಾವರ್ಸ್ ಬ್ಯಾಕ್ ಕ್ಲಾಸ್ ಇರುತ್ತೆ, ನಾರ್ಮಲ್ ಬ್ಯಾಕ್ ಕ್ಲಾಸ್ ಇರುತ್ತೆ. ಒಂದು ಟ್ರಾನ್ಸ್ವರ್ಸ್ ಬ್ಯಾಕ್ ಕ್ಲಾಸ್, ಇನ್ನೊಂದು ನಾರ್ಮಲ್ ಬ್ಯಾಕ್ ಕ್ಲಾಸ್. ಈ ನಾರ್ಮಲ್ ಬ್ಯಾಕ್ ಕ್ಲಾಸ್, ಟ್ರಾನ್ಸ್ಫರ್ ಬ್ಯಾಕ್ ಕ್ಲಾಸ್, ಅದು ಔಟರ್ ಕೋನ್ ಡಿಸ್ಟೆನ್ಸ್ ಅಲ್ಲಾರು ಬರ್ಬೋದು, ಸ್ಪೈರಲ್ ಆಂಗಲ್ ಆರು ಬರ್ಬೋದು, ಅಥವಾ ಮೀನ್ ಕೋನ್ ಆಂಗಲ್ ಅಂತ ಕರಿತೀವಿ, ಅಥವಾ ಸ್ಪೈರಲ್ ಆಂಗಲ್ ಅಂತ ಕರಿತೀವಿ, ಅಥವಾ ನಾರ್ಮಲ್ ಪ್ರೆಸರ್ ಆಂಗಲ್ ಅಂತ ಕರಿತೀವಿ, ಅಥವಾ ಕಟ್ಟರ್ ರೇಡಿಯಸ್ ಅಂತ ಕರಿತೀವಿ. ಸೊ ದಿಸ್ ಆರ್ ಆಲ್ ದಿ ಟ್ರಾನ್ಸ್ವರ್ಸ್ ಬ್ಯಾಕ್ ಕ್ಲಾಸ್ ಮೆಜರ್ಡ್ ಅಟ್ ದ ಪಿಚ್ ರೇಡಿಯಸ್ ಆಫ್ ವೀಲ್ ಆರ್ ಪಿನಿಯನ್ ಅಂತ ಕರಿತೀವಿ. ಇದೆಲ್ಲ ಬ್ಯಾಕ್ ಕ್ಲಾಸ್ಗಳು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಈ ಬ್ಯಾಕ್ ಕ್ಲಾಸ್ ಅನ್ನ ನಾವು ಚೆಕ್ ಮಾಡ್ಲಿಕ್ಕೆ ನೀವು ಇಲ್ಲಿ DTA ನ ಯೂಸ್ ಮಾಡಿದ್ರೆ, ಡೈಲ್ ಟೆಸ್ಟ್ ಇಂಡಿಕೇಟರ್ ನ ಯೂಸ್ ಮಾಡಿರೋದನ್ನ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ನಿಮಗೆ ಒಂದು ಈ ಬೆವೆಲ್ ಗೇರ್ ಮೌಂಟಿಂಗ್ ನಲ್ಲಿ ಈ ಡಿಸ್ಟೆನ್ಸ್, ಬ್ಯಾಕ್ ಕ್ಲಾಸ್ ಇವೆರಡು ಇಂಪಾರ್ಟೆಂಟ್ ಅಂತ ಹೇಳಿದೆ ನಾನು ಮೌಂಟಿಂಗ್ ಪ್ಯಾರಾಮೀಟರ್ಸ್ ನಲ್ಲಿ. ಅದರಲ್ಲಿ ಮೌಂಟಿಂಗ್ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಇಲ್ಲಿಗೆ ಮೌಂಟಿಂಗ್ ಡಿಸ್ಟೆನ್ಸ್. ಇದು ಪಿನಿಯನ್ ಸೆಂಟರ್ ಲೈನ್, ಇದು ಪಿನಿಯನ್ ಸೆಂಟರ್ ಲೈನ್.
ಇದು ಕ್ರಾಸಿಂಗ್ ಪಾಯಿಂಟ್, ಇದು ಗೇರ್ ಸೆಂಟರ್ ಲೈನ್, ಇದು ಗೇರ್ ಸೆಂಟರ್ ಲೈನ್, ಇದು ಪಿನಿಯನ್ ಸೆಂಟರ್ ಲೈನ್, ಇದು ಮೌಂಟಿಂಗ್ ಡಿಸ್ಟೆನ್ಸ್ ಆಫ್ ಗೇರ್, ಇದು ಬ್ಯಾಕ್ ಆಂಗಲ್ಸ್. ಇಲ್ಲಿ ಹಿಂದೆ ಕೊಟ್ಟಿದ್ದೇನೆ ನೋಡಿ, ಇದನ್ನ ನಾವೇನಂತ ಕರಿತೀವಿ, ಬ್ಯಾಕ್ ಆಂಗಲ್ಸ್ ಅಂತ ನಾವು ಕರಿತೀವಿ. ಇದಿಷ್ಟು how to mount the different gears and what are all the defects in gear drive, like that wearing, damaging, excessive wear, worn out, rippling, like that. ಇವುಗಳನ್ನ ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ನಿಮಗೆ ಬರ್ತ್ ಸ್ಕಿಲ್.com ನಲ್ಲಿ ಅಸೈನ್ಮೆಂಟ್ ಕೋರ್ಸ್ ನಲ್ಲಿದೆ. ಅವುಗಳೆಲ್ಲವನ್ನು ಮಾಡಿ. ಏನಾದರೂ ನಿಮಗೆ ಈ ಪಠ್ಯದ ಅಂಶಗಳು ನಿಮಗೆ ಗೊಂದಲಕ್ಕೆ ಒಳಗಾದ್ರೆ ನನಗೆ ನೇರವಾಗಿ ನೀವು ಕೇಳೋದ್ರ ಮೂಲಕ ನಿಮ್ಮ ಗೊಂದಲವನ್ನ ಪರಿಹಾರವನ್ನ ಮಾಡಿಕೊಳ್ಬೇಕು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.